ನಮಸ್ತೆ ಫ್ರೆಂಡ್ಸ್, ಈ ದಿನ ನಿಮಗೆ ಒಂದು ಮಹತ್ತರವಾದ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಏನೇನು ಇಟ್ಕೊಂಡಿದ್ದೀನಿ ಅಂತ. ಅರಿಶಿಣ, ಕುಂಕುಮ, ಬಳೆ, ಹೂವು, ಹಣ್ಣು ಎಲ್ಲವನ್ನು ಇಟ್ಕೊಂಡಿದ್ದೀನಿ. ಯಾಕೆ ಇಟ್ಕೊಂಡಿದ್ದೀನಪ್ಪ ಅಂದರೆ ಇದ್ರ ಬಗ್ಗೆ ನಿಮಗೆ ಒಂದು ಮುಖ್ಯವಾದ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಏನು ನಡೀತಾ ಇದೆ? ಚಾತುರ್ಮಾಸ ನಡೀತಾ ಇದೆ. ಇವಾಗ 4 ತಿಂಗಳು ಬಹಳ ಶ್ರೇಷ್ಠವಾದ ತಿಂಗಳುಗಳಿದು. 4 ತಿಂಗಳುಗಳಲ್ಲೂ ಕೂಡ ನಮಗೆ ಈ ದೇವಿ ಆರಾಧನೆಗಳು ಮತ್ತು ಶಿವ ಪಾರ್ವತಿ ಆರಾಧನೆ, ಲಕ್ಷ್ಮೀನಾರಾಯಣ ಆರಾಧನೆ ಎಲ್ಲವೂ ಕೂಡ ಈಗ ಬರ್ತಾ ಹೋಗುತ್ತೆ. ಆಷಾಢದಿಂದ ಮುಂದಿನ ಉತ್ರಾಣ ದ್ವಾದಶಿವರೆಗೂ ಕೂಡ ನಮಗೆ ಚಾತುರ್ಮಾಸ ಮುಗಿಯೋವರೆಗೂ ತುಂಬ ಹಬ್ಬಗಳು, ಶ್ರೇಷ್ಠವಾದ ದಿನಗಳಿದು. ಈ ದಿನಗಳಲ್ಲಿ ನಾವು ಈ ಒಂದು ನಾನು ಈಗೇನು ಹೇಳ್ಕೊಡ್ತಾ ಇದ್ದೀನಿ, ಈ ರಿಚುವಲ್ಸು ರೆಮಿಡಿನ ಮಾಡಿದ್ರೆ ನಿಮಗೆ ನಿಮ್ಮ ಮುತ್ತೈದೆ ಭಾಗ್ಯ, ಸೌಭಾಗ್ಯ, ಮಂಗಳ ದ್ರವ್ಯಗಳು ನಿಮಗೆ ಯಾವಾಗಲೂ ಸಮೃದ್ಧಿಯಾಗಿರುತ್ತೆ. ಈ ಮಂಗಳ ದ್ರವ್ಯನ ನಾವು ಚಾತುರ್ಮಾಸದಲ್ಲಿ ಯಾವುದಾದ್ರು ಒಂದು ಶುಕ್ರವಾರ ಸಮೃದ್ಧಿಯಾಗಿ ನಾವು ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಬೇಕು. ಅದನ್ನು ಹೇಗೆ ಅರ್ಪಣೆ ಮಾಡಬೇಕು, ಏನು ಮಂತ್ರನ ಸ್ತೋತ್ರನ ಹೇಳಬೇಕು ಅಂತ ನಾನು ಇವಾಗ ನಿಮಗೆ ಎಲ್ಲವನ್ನು ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಇದನ್ನು ನೀವು ಹೆಣ್ಮಕ್ಳುಗಳು ತಪ್ಪದೇ ಮಾಡಬೇಕು. ಇದನ್ನು ಈ ರೆಮಿಡಿನ ನೀವು ಯಾವಾಗಲೂ ವರ್ಷಕ್ಕೊಂದ್ಸರಿ ಮಾಡೋದನ್ನು ಅಭ್ಯಾಸದಲ್ಲಿ ಇಟ್ಕೋಬೇಕು. ಹೇಗೆ ಅಭ್ಯಾಸದಲ್ಲಿ ಇಟ್ಕೊಳ್ಳೋದು, ಏನು ಮಾಡೋದು, ಇದರ ನಿಯಮಗಳೇನು ಅಂತ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇವಾಗ ನಿಮಗೆ. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ, ದಯವಿಟ್ಟು ಇದನ್ನು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮಗೆ. ಫ್ರೆಂಡ್ಸ್, ಇದು ಮುತ್ತೈದೆ ಭಾಗ್ಯ, ಸೌಭಾಗ್ಯ ನಮಗೆ ಚೆನ್ನಾಗಿರಬೇಕು. ನಮ್ಮ ಯಜಮಾನ್ರು, ಹೆಣ್ಮಕ್ಳಿಗೆ ಏನು ಬೇಕು, ನಮ್ಮ ಯಜಮಾನ್ರು ಚೆನ್ನಾಗಿರಬೇಕು, ಗಂಡಂದಿರು ಸಮೃದ್ಧಿಯಾಗಿ, ಆಯುಷ್ವಂತರಾಗಿ, ಆರೋಗ್ಯವಂತರಾಗಿ ಇರಬೇಕಲ್ವ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ನಾವೇನು ಕೇಳ್ಕೊತೀವಿ? ಮುತ್ತೈದೆ ಭಾಗ್ಯ ಕೊಟ್ಟು, ನಮ್ಮ ಸೌಭಾಗ್ಯ ಕೊಟ್ಟು ಕಾಪಾಡು ತಾಯಿ ಅಂತ ಕೇಳ್ತೀವಿ. ಯಾರಾದರೂ ಹಿರಿಯರಿಗೆ ನಮಸ್ಕಾರ ಮಾಡಿದಾಗ ದೀರ್ಘ ಸುಮಂಗಲಿ ಭವ ಅಂತ ನಮಸ್ಕಾರ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರಲ್ವ ನಮಸ್ಕಾರ ಮಾಡಿದಾಗ. ಅದಕ್ಕಾಗಿ ನಾವು ಇದನ್ನು ಕೊಡುವನ್ನು ಉಳಿಸ್ಕೊಂಡು ನಾವು ಚೆನ್ನಾಗಿರಬೇಕು ಅಂತಂದರೆ ವರ್ಷಕ್ಕೊಂದ್ಸರಿ ನಾವು ಈ ಚಾತುರ್ಮಾಸದಲ್ಲಿ ಆಷಾಢದಲ್ಲಾಗ್ಬೋದು ಅಥವಾ ಭಾದ್ರಪದ ಗೌರಿ ಬರ್ತದಲ್ಲ ಹಬ್ಬ ಅವಾಗ ಆಗ್ಬೋದು, ನವರಾತ್ರಿಲಾಗ್ಬೋದು, ನಿಮಗೆ ಯಾವಾಗ ಆಗುತ್ತೆ ಆವಾಗ ಕೊಡಿ. ನಾನು ಆಷಾಢ ಮಾಸದಲ್ಲಿ ಕೊಟ್ಟರೆ ತುಂಬ ಶ್ರೇಷ್ಠ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. 4 ತಿಂಗಳ ನೀವು ಯಾವಾಗ ಬೇಕಾದರೂ ಕೊಡ್ಬೋದು. ನೀವು ಈ ಆಷಾಢದಲ್ಲಿ ಆಗದೇ ಇದ್ದರೆ ನೀವು ಗೌರಿನಲ್ಲೂ ಕೊಡುವ, ಶ್ರಾವಣದಲ್ಲೂ ಕೂಡ ಕೊಡ್ಬೋದು. ಹೇಗಪ್ಪ ಅರ್ಪಣೆ ಮಾಡೋದು, ಇದ್ರ ನಿಯಮಗಳೇನು ಅಂತ ಈಗೆಲ್ಲವನ್ನು ಹೇಳ್ಕೊಡ್ತೀವಿ. ಇದಕ್ಕೆ ಒಂದು ಮಂತ್ರ ಬರುತ್ತೆ, ಅದನ್ನು ಹೇಳಿ ಅದು ಸಂಕಲ್ಪ ಸಮೇತ ನೀವು ಕೊಡ್ತಕ್ಕಂಥದ್ದು. ಸಮೃದ್ಧಿಯಾಗಿ ಕೊಡಬೇಕು. ಸ್ವಲ್ಪ ಅರಿಶಿನ ಕುಂಕುಮ ಕೊಡೋದಲ್ಲ. ಇದು ಒಂದು ಅರ್ಧ kg ಅರಿಶಿನ, ಅರ್ಧ kg ಕುಂಕುಮ, ಒಂದು 3 ಡಜನ್ ಬಳೆ, ಒಂದು 3 ಮಾರು ಹೂವು, ಪರಿಮಳ ಇರತಕ್ಕಂಥದ್ದು, ಒಂದು ಎಲೆ ಅಡಿಕೆ, ಬಾಳೆಹಣ್ಣು, ಕೈಲಾದಷ್ಟು ನಿಮಗೆ ದಕ್ಷಿಣೆ, ಇಷ್ಟನ್ನು ಕೂಡ ಇಟ್ಟು ನಿಮ್ಮ ಯಜಮಾನ್ರ ಹೆಸರು, ನಕ್ಷತ್ರ, ಗೋತ್ರವನ್ನು ಹೇಳ್ತಕ್ಕಂಥದ್ದು, ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ, ರಾಶಿ ಎಲ್ಲವನ್ನು ಹೇಳಿ ನಾನೀಗೇನು ಹೇಳ್ಕೊಡ್ತೀನಿ ಆ ಮಂತ್ರನ ನೀವು ಹೇಳಬೇಕು. ನೀವು ಯಜಮಾನ್ರು ಬಂದರೆ ಅವ್ರನ್ನ ಕರ್ಕೊಂಡೋಗಿ ಇಬ್ಬರು ಸೇರಿ ಅರ್ಪಣೆ ದೇವಿ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ಅವ್ರು ಬರಲಿಲ್ಲ ಅಂದರೆ ಮನೆಯಲ್ಲಿ ಅವರ ಎಲ್ಲವನ್ನು ಇಟ್ಕೊಂಡು ಅವ್ರ ಕೈಲಿ ಮುಟ್ಟಿಸಿ ನೀವು ಅಲ್ಲಿ ತೊಗೊಂಡೋಗಿ ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ. ಏನಪ್ಪ ಇದು ಮಂತ್ರ ಅಂತ ಹೀಗೆ ಹೇಳ್ಕೊಡ್ತೀನಿ ನಾನು. ನೀವು ಶುಕ್ರವಾರ ರಾಹುಕಾಲಕ್ಕೆ ಮುಂಚೆನೇ ನೀವು ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡ್ತೀನಿ ಅಂತಂದರೆ ನೀವು ಅಲ್ಲಿ ಹೋಗ್ಬಿಟ್ಟು ಇದನ್ನೆಲ್ಲ ಜೋಡಿಸ್ಕೊಂಡು ನೀವು ಆವಾಗ ನಾನೀಗೇನು ಹೇಳ್ಕೊಡ್ತೀನಿ ಅದನ್ನು ಅಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು ನೀವು ಹೇಳ್ಕೋಬೇಕು. ಒಂದು ಕಡೆ ಕೂತ್ಕೊಂಡು ಈ ರೀತಿಯಾಗಿ ಹೇಳಬೇಕು. ಅಥವಾ ನೀವು ರಾಹುಕಾಲ ಆದಮೇಲೆ ನೀವು ಅದಕ್ಕೂ 12 ಗಂಟೆ ಆದಮೇಲೆ ಕೊಡ್ತೀನಿ ಅಂದ್ರೂ ತೊಂದರೆ ಇಲ್ಲ. 12 ಗಂಟೆ ಕಳ್ಕೊಂಡು ನೀವು ಇದನ್ನು ನಾನೇನು ಹೇಳ್ಕೊಡ್ತೀನಿ ಅದನ್ನು ಹೇಳಿ ನೀವು ಕೊಡಬೇಕು. ನಾನು ಈಗ ಹೇಳ್ಕೊಡ್ತೀನಿ, ಸ್ಕ್ರಿಪ್ಟು ಕೂಡ ಹಾಕ್ತೀನಿ, ನೋಡ್ಕೊಳ್ಳಿ ಇವಾಗ. ಮಂಗಳೇ ಮಂಗಳಾಧಾರೆ ಮಾಂಗಲ್ಯಪ್ರದೇ ಮಂಗಳಾರ್ಥಂ ಮಂಗಳೇಶಿ ಮಾಂಗಲ್ಯಂ ದೇಹಿ ಮೇ ಸದಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಹೀಗೆ ನಮಸ್ಕಾರ ಮಾಡ್ಕೋಬೇಕು. ಇದನ್ನು 3 ಸರಿ ಹೇಳಬೇಕು. ನಿಮ್ಮ ಯಜಮಾನ್ರ ಹೆಸರು, ನಿಮ್ಮ ಹೆಸರು ಎಲ್ಲವನ್ನು ಹೇಳಾದಮೇಲೆ ಈ ರೀತಿ ಸ್ತೋತ್ರನ ಹೇಳಿ ನೀವು 3 ಸರಿ ನಮಸ್ಕಾರ ಮಾಡಿಕೊಂಡು
ಆಮೇಲೆ ದೇವಿಗೆ ಅರ್ಚಕರಿಗೆ ಕೊಟ್ಟು ಇದನ್ನು ಅರ್ಪಣೆ ಮಾಡಿ ನೀವು ಮಂಗಳಾರತಿ ತೊಗೊಂಡು ಪೂಜೆ ಮಾಡಿಸ್ಕೊಂಡು ಬರಬೇಕು. ಇದನ್ನು ವರ್ಷಕ್ಕೊಂದ್ಸರಿ ನೀವು ಯಾವುದಾದ್ರೂ ಒಂದು ಶುಕ್ರವಾರ, ಈ 4 ತಿಂಗಳಲ್ಲಿ ಯಾವುದಾದ್ರೂ ಒಂದು ಶುಕ್ರವಾರ ಕೊಡೋದನ್ನು ಅಭ್ಯಾಸ ಮಾಡ್ಕೊಂಡು ಬನ್ನಿ. ನೀವು ಸಮೃದ್ಧಿಯಾಗಿ ಕೊಟ್ಟರೆ ನಿಮಗೆ ಸಮೃದ್ಧಿಯಾಗಿ ನಿಮಗೆ ಮುತ್ತೈದೆ ಭಾಗ್ಯ ಯಾವಾಗಲೂ ಸ್ಥಿರವಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ರಿಚುವಲ್ಸು ಯಾವಾಗಲೂ ಎಲ್ಲರೂ ಅಭ್ಯಾಸದಲ್ಲಿ ಇಟ್ಕೋಬೇಕು. ಹೆಣ್ಮಕ್ಳುಗಳು ಯಾರೋ ಮದುವೆ ಆಗಿದ್ದೀರಾ ನೀವು ಎಲ್ಲರೂ ಕೂಡ ಮದುವೆ ಆಗಿರೋ ಹೆಣ್ಮಕ್ಳುಗಳೆಲ್ಲರೂ ಯಾವುದೇ ದೇವಿ ದೇವಸ್ಥಾನ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದಿದೆ, ನಿಮ್ಗೆ ಯಾವ್ದು ಪ್ರೀತಿ ಇದೆ ಅದಕ್ಕೆ ಅರ್ಪಣೆ ಮಾಡಿ. ಲಕ್ಷ್ಮಿ ಆಗಿರ್ಬೋದು, ದುರ್ಗಾ ಆಗಿರ್ಬೋದು, ಬನಶಂಕರಿ ಆಗಿರ್ಬೋದು, ಅಥವಾ ಯಾವುದೇ ಮಾರಮ್ಮ ದೇವಸ್ಥಾನವೂ ಕೂಡ ಆಗಿರ್ಬೋದು, ನಿಮ್ಮ ಹತ್ರದಲ್ಲಿ ಅಕ್ಕಪಕ್ಕ ಯಾವುದಿರ್ಬೋದೋ ಅಥವಾ ನಿಮಗೆ ಪ್ರೀತಿಯಾಗಿ ಯಾವುದಿರ್ಬೋದೋ ಅದಕ್ಕೆ ನೀವು ಕೂಡ ಕೊಡ್ಬೋದು. ನೀವು ಅಥವಾ ಯಾವ್ದಾರ ಕ್ಷೇತ್ರಕ್ಕೆ ಹೋಗಿ ಕೊಡ್ತೀನಿ ಅಂದರೆ ಅಲ್ಲೂ ಕೊಡ್ಬೋದು. ನಿಮ್ಮ ಶಕ್ತಿ, ನಿಮ್ಮ ಅನುಕೂಲ ಹೇಗಿದೆ, ಎಲ್ಲಿ ಕೊಟ್ಟರು ನಿಮಗೆ ಎಲ್ಲ ಆ ತಾಯಿಗೆ ಅರ್ಪಣೆ ಆಗುತ್ತೆ. ಇಲ್ಲಿ ಸಂಕಲ್ಪ ಮುಖ್ಯವಾಗಿರುತ್ತೆ, ನೀವು ಹೇಳೋದು ಮುಖ್ಯವಾಗಿರುತ್ತೆ. ಕೈ ತುಂಬ ನೀವು ಕೊಡಬೇಕು, ಹೇರಳವಾಗಿ ಕೈ ತುಂಬ ವರ್ಷಕ್ಕೊಂದ್ಸರಿ ಕೊಡಿ. ಇದು ಎಷ್ಟು ಖರ್ಚೇನು ಬರಲ್ಲ, ನಿಮಗೆ ಹೆಚ್ಚು ಖರ್ಚು ಬರಲ್ಲ ಏನು. ಎಲ್ಲ ಸೇರಿದ್ರೆ ನಿಮಗೊಂದು 1,000 ಒಳಗಡೆ ಆಗುತ್ತೆ. ಒಂದು 700-800 ರೂಪಾಯಿವರೆಗೂ ಆಗುತ್ತೆ. ಅರ್ಧ ಕೆ ಜಿಗೂ ಅರ್ಧ ಕೆ ಜಿ ಕುಂಕುಮ, ಅರ್ಧ ಕೆ ಜಿ ಅರಿಶಿನ ಇಷ್ಟನ್ನು ಸೇರಿ ಬಳೆಗಳು ಎಲ್ಲನೂ ಕೊಟ್ಟರೆ ಅವರು ಅದನ್ನು ಬೇರೆ ಮುತ್ತೈದರು ಬಂದವ್ರಿಗೆಲ್ಲರಿಗೂ ಕೊಟ್ಕೊತಾರೆ ಅವರು. ನೀವು ಇದು ಅರ್ಪಣೆ ಮಾಡಿಬಿಟ್ಟು ಬಂದರೆ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಒಳ್ಳೆ ವಿಷಯಗಳನ್ನ ನಮ್ಮ ಸಂಸ್ಥೆಯಿಂದ ಮುಂದಿನ ವಿಡಿಯೋದಲ್ಲಿ ನಿಮಗೋಸ್ಕರ ತರ್ತಾ ಇದ್ದೀವಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ಡೌಟ್ ಇದ್ದರೆ, ನಿಮಗೂ ಇನ್ನೂ ಏನಾರು ಕ್ಲಾರಿಟಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೂ ಇದು ಮಂತ್ರದ ಸ್ಕ್ರಿಪ್ಟನ್ನು ಹಾಕ್ತೀನಿ. ಈಗ ನಾನು ರಾಗದಲ್ಲಿ ಹೇಳಿದೆ ಅಂತ ಅದರಲ್ಲೇ ಹೇಳಬೇಕು ಅಂತ ಏನಿಲ್ಲ. ನೀವು ಅದನ್ನು ನಾನು ಹಾಕ್ತೀನಲ್ಲ ಅದನ್ನು ಓದ್ಕೊಂಡ್ರೆ ಸಾಕು. ನೀವು ಓದ್ಕೊಂಡು ಹೇಳ್ಕೊಂಡ್ರೆ ಸಾಕು. ನೀವು ಅದನ್ನು ನೀವು ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.